ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಿ ಬಿ ಲೋಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಭಾಳ ದಿನಗಳಿಂದ ನಮ್ಮ ಚಾನಲಲ್ಲಿ ವೀಡಿಯೋಗಳು ಬರ್ತಾ ಇರಲಿಲ್ಲ. ತುಂಬ ಜನ ಕೇಳ್ತಾಯಿದ್ರು. ಯಾವುದೋ ಒಂದು ಕಾರಣಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮುಂದೆ ಯಾವತ್ತಾದರೂ ಅದ್ರ ಬಗ್ಗೆ ಹೇಳ್ತೀನಿ. ಇವತ್ತು ನಾವು ಚಿತ್ರದುರ್ಗದ ಹಿರಿಯ ಪತ್ರಕರ್ತರು ಹಾಗೂ ಸಾಹಿತಿಗಳಾದ GS ಉಜ್ಜಿನಪ್ಪ ಅವರ ಮನೆಗೆ ಬಂದಿದ್ದೀವಿ. ಬನ್ನಿ, ಅವ್ರ ಜೀವನಕ್ಕೆ ಸ್ವಾಗತ. GS ಉಜ್ಜಿನಪ್ಪ ಅವರು ಪತ್ರಕರ್ತರಾಗಿ ಹಾಗೂ ಸಾಹಿತಿಗಳಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿಯೇ ಚಿರಪರಿಚಿತರು. ತಮ್ಮ ಸುದೀರ್ಘ ವೃತ್ತಿ ಬದುಕಿನಲ್ಲಿ ಅನೇಕ ಸಾಧನೆಗಳನ್ನು ಮಾಡಿ ಜನಕ್ಕೆ ಹತ್ತಿರವಾಗಿದ್ದಾರೆ. 1974ರಲ್ಲಿ ಲೋಕವಾಣಿ ಪತ್ರಿಕೆಯ ವರದಿಗಾರರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದರು. ನಂತರ 1984ರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಚಿತ್ರದುರ್ಗ ಜಿಲ್ಲಾ ವರದಿಗಾರರಾಗಿ ಸುದೀರ್ಘ 31 ವರ್ಷಗಳ ಕಾಲ ತಮ್ಮ ವೃತ್ತಿ ಬದುಕನ್ನು ಇಲ್ಲೇ ಕಳೆದರು. GS ಉಜ್ಜಿನಪ್ಪನವರು ಸಾಹಿತ್ಯ ಕ್ಷೇತ್ರದಲ್ಲೂ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ದಾರಿಗೆ ಜೊತೆ ಇಲ್ಲ, ಹೆಜ್ಜೆ ಇಟ್ಟ ಕಡೆ, ಬದುಕೆಂಬ ಮಹಾಪ್ರಸಾದ, ಎ ಭೀಮಪ್ಪ ನಾಯಕ ಇನ್ನು ಮುಂತಾದ ಕೃತಿಗಳನ್ನು ರಚಿಸಿ ಮನೆ ಮಾತಾಗಿದ್ದಾರೆ. ಬನ್ನಿ, ಉಜ್ಜಿನಪ್ಪನವರ ಜೀವನದ ಕಥೆಯನ್ನು ಅವರ ಬಾಯಲ್ಲೇ ಕೇಳೋಣ. ನನಗೀಗ 85 ವರ್ಷದಲ್ಲಿ ನಡೀತಾ ಇದೆ. ನಾನು ಹುಟ್ಟಿದ್ದು ಅಕ್ಟೋಬರ್ 30, 1939 ಇಸ್ವಿ. ನಮ್ಮೂರು ಹಿರಿಯೂರು ತಾಲೂಕಿನ ವಾಯವ್ಯ ಗಡಿಯ ಕೊನೆ ಗ್ರಾಮ ಗೌನಹಳ್ಳಿ ಅಂತ. ಅದು ಹೇಗಿದೆ ಅಂದರೆ, ಒಂದು ಕಾಶ್ಮೀರದ ಕೊಳ್ಳ ಇದ್ದಂಗಿದೆ. 2 ಕಡೆ ಗುಡ್ಡದ ಸಾಲು, ಆ 2 ಗುಡ್ಡದ ಸಾಲು ಮಧ್ಯೆ ಆ ಊರು ಕಟ್ಟಿದ್ದಾರೆ. ಯಾವ ಮಹಾಶಯರು ಅಲ್ಲಿ ಹೋಗಿ ಊರಿಗೆ ಉಗ್ಗಿ ಒಯ್ದು ಊರು ಕಟ್ಟಿರೋ ಗೊತ್ತಿಲ್ಲ. ಬಹಳ ಚೆಂದ. ಊರ ಮುಂದೆ ಒಂದು ಹಳ್ಳ ಇರುತ್ತೆ, ಬಸವನಹೊಳೆ ಅಂತ ಒಂದು ಹಳ್ಳ ಹರಿಯುತ್ತೆ. ಹಿಂದೆ ಕೆಲವು ಕಾಲದಲ್ಲಿ, ಕೆಲವು ದಶಕಗಳ ಕಾಲ ಆ ಊರಿಗೆ ಆ ಹಳ್ಳವೇ ನೀರಿನ ಆಶ್ರಯ ಆಗಿತ್ತು. ಇವತ್ತು ನೀರಿನ ಆಶ್ರಯ ಆಗಿದೆ. ಆದರೆ ಕೆಲವು ಕಾಲ ನಂತರ ಆ ಹಳ್ಳ ಬತ್ತಿದ ಮೇಲೆ ಹಳ್ಳದ ಪಕ್ಕದಲ್ಲೇ ಸುಮಾರು ಒಂದು 500 ಗಜ ದೂರದಲ್ಲಿ ಒಂದು ಊರು ಬಾವಿ ತೋಡಿದ್ದಾರೆ. ಊರು ಬಾವಿ ಅಂತ ಅದಕ್ಕೆ ಕರೀತಾರೆ. ಅದಕ್ಕೆ ಆ ನೀರು ಎಷ್ಟು ಚೆಂದಾಗಿರುತ್ತೆ ಅಂದರೆ, ಹಳ್ಳದ ನೀರು ಹೇಗಿರುತ್ತೋ ಇದು ಕೂಡ ನೀರು ಕೂಡ ಹಾಗೇ ಇರುತ್ತೆ. ಅದು ಭಾಳ ಸುಂದರವಾಗಿರ್ತಕ್ಕಂಥ ಪ್ರದೇಶ. ಆ ಕಡೆ ಗುಡ್ಡ, ಈ ಕಡೆ ಗುಡ್ಡ, 2 ಗುಡ್ಡದ ಮಧ್ಯೆ ನೂರಾರು ಸಾವಿರಾರು ಗಿಡ ಮರಗಳು. ಈಗಂತೂ ಕೆಲವು ಒಂದು ಊರಿನ ವಲಸೆ ಬಂದ ಜನ ಗಿಡ ಮರ ಕಡಿತಾ ಇದ್ದಾರೆ. ಆದರೆ ಹಿಂದೆ ಇಲ್ಲಿ ಊರಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಚೆಂದಾಗಿ ಗಿಡ ಮರಗಳ ಮಧ್ಯೆ ಊರಿತ್ತು. ಊರದ ದೂರದಲ್ಲಿ ಯಾರು ನೋಡಿದವ್ರಿಗೆ ಹೊಗೆ ಬರುತ್ತಲ್ಲ, ಆ ಹೊಗೆಗಿಂದ ಇಲ್ಲಿ ಊರಿದೆ ಅಂತಕ್ಕಂಥ ಭಾವನೆ ಅವ್ರಿಗೆ ಬರ್ತಿತ್ತು. ಅವ್ರಿಗೆ ಅದು ಬಿಟ್ಟರೆ ಇಲ್ಲಿ ಊರಿನಿಂದ ಅವ್ರಿಗೆ ಗೊತ್ತೇ ಆಗ್ತಿರ್ಲಿಲ್ಲ ಅವ್ರಿಗೆ. ಅಂಥ ಸುಂದರವಾದ ಊರಿನಲ್ಲಿ ನಾನು ಹೇಳಿದ್ನಲ್ಲ, 39 ಇಸ್ವಿ ಅಕ್ಟೋಬರ್ 30ಕ್ಕೆ ನನ್ನ ಜನನ ಆಯಿತು. ಜನನ ಆದಮೇಲೆ ನಮ್ಮೂರಲ್ಲಿ ಆಗ ಏನೊಂದು ಸೌಕರ್ಯಗಳಿಲ್ಲ. ಸೌಕರ್ಯ ಅಂತಂದರೆ ಈ ಕುಡಿಯೋ ನೀರು ವ್ಯವಸ್ಥೆ ಇತ್ತು. ಹಳ್ಳಿ ಜನ ಭಾಳ ಸುಖವಾಗಿ ಸಮೃದ್ಧವಾಗಿದ್ದರು. ಆದರೆ ಶಾಲೆ ಅನ್ನೋದಿರಲಿಲ್ಲ. ನನಗೆ ಬಹುಶಃ 4-5 ವರ್ಷ ಆದಮೇಲೆ, ಬಹುಶಃ 44 ಇಸ್ವಿ ಅಂತ ಕಾಣುತ್ತೆ, ಆವಾಗ ಮಹಾರಾಜರು ಸ್ಕೂಲು ನಮ್ಮೂರಿಗೆ ಮಂಜೂರಾಗಿ ಬಂತು. ಆವಾಗ ಬೇರೆ ಒಂದು ಶಾಲೆ ಮಾಡಲಿಕ್ಕೆ ಅಂತಂದ್ಬಿಟ್ಟು ಜನಕ್ಕೆ, ಅವ್ರಿಗೆ ವಿದ್ಯಾಭ್ಯಾಸನೇ ಗೊತ್ತಿಲ್ಲ ಜನ ಎಲ್ಲ ಬರೀ ವ್ಯವಸಾಯ ಮಾಡ್ತಾರೆ. ಬೆಳಗ್ಗೆ ಎದ್ದ ಕೂಡಲೇ ಸಗಣಿ ಕಸ ಬಳಿಯೋದು, ಊಟ ಮಾಡೋದು, ತಕ್ಷಣ ಜಮೀನಿಗೆ ಕೆಲಸಕ್ಕೆ ಹೋಗೋದು. ಹಗಲೆಲ್ಲ ಮೈಮೇಲೆ ದುಡಿದು ಸಾಯಂಕಾಲ ಸುಸ್ತಾಗಿ ಊರಿಗೆ ಬರ್ತಾಯಿದ್ರು. ಇಂಥ ಜನಕ್ಕೆ ವಿದ್ಯಾಭ್ಯಾಸದ ಬಗ್ಗೆ ಗಮನವೇ ಇರಲಿಲ್ಲ ಅವ್ರಿಗೆ. ಅಂಥ ಕಾಲದಲ್ಲಿ ಒಂದು ಗುಡಿಸಲಿನಲ್ಲಿ ಶಾಲೆ ಆರಂಭ ಆಗಿತ್ತು. ನಮ್ಮ ಅಜ್ಜರು ನನಗೆ ಎಷ್ಟು ಚಂದವಾಗಿ ನನಗೆ ಗುರುತಿಸಿದ್ರು ಅಂತಂದರೆ, ನನ್ನನ್ನು ಚಿಕ್ಕ ಹುಡುಗಾಗಿದ್ದಾಗಲೇ ಇವನು ಭಾಳ ಜಾಣ ಕಣಮ್ಮ ಇವನು ಅಂತಂದ್ಬಿಟ್ಟು ನಮ್ಮ ತಾಯಿ ಹತ್ರ ಮಾತಾಡ್ತಿದ್ರು. ಅವರು ಯಾವಾಗಲೂ ಮೇಲೆ ಒಂದು ಪಂಚೆ ಕಟ್ಕೊಂಡು, ಮೇಲೆ ಬರೀ ಮೈಯಲ್ಲಿ ಒಂದು ಕರಿ ಕಂಬಳಿ ಮಡಿಸ್ಕೊಂಡು ಇಟ್ಕೊಂಡು, ಆ ಮಡಿಕೆಯಲ್ಲಿ ಸುಮಾರು 20 ರೂಪಾಯಿ ಬೆಳ್ಳಿ ರೂಪಾಯಿಗಳನ್ನ ಇಟ್ಕೊಂಡು ಅಡ್ಡಾಡ್ತಿದ್ರು ಅವರು. ಊರಿಗೆ ಆ ಮನುಷ್ಯ ಬಹಳ ಯಜಮಾನ ಮನುಷ್ಯ. ಭಾಳ ಅವ್ರಿಗೆ ಊರಿಗೆ ಬೇಕಾದವರಾಗಿದ್ದರು. ಯಾರು ಕಷ್ಟ ಕಾರ್ಪಣ್ಯ ಬಂತಾರಪ್ಪ ಅಂತಂದರೆ ಅವ್ರಿಗೆ ಎಷ್ಟು ಬೇಕು ದುಡ್ಡು. ಆಗಿನ ಬೆಳ್ಳಿ ರೂಪಾಯಿ ಈಗಿನ 1,000 ರೂಪಾಯಿ ಸಮ ಒಂದು ಬೆಳ್ಳಿ ರೂಪಾಯಿ.
ಅಂಥ ಕಾಲ ಅದು. ಅವ್ರು ಹೇಳ್ತಿದ್ರು, ಒಂದು 10 5 ಎಷ್ಟೋ ರೂಪಾಯಿ ಕೊಟ್ಟು ಅವ್ರಿಗೆ ಹೇಳ್ತಿದ್ರು, ಸಹಾಯ ಮಾಡ್ತಿದ್ರು. ಅಂಥವ್ರು ನನ್ನ ತಗೊಂಡೋಗಿ ಸ್ಕೂಲಿಗೆ ಸೇರಿಸಿದ್ರು. ನಾನು ಮನೆ ಮುಂದೆ ಗೋಲಿಗೇನೋ ಏನೋ ಆಟ ಆಡ್ತಿದ್ದೆ. ಅವಾಗ ನಮ್ಮ ತಾಯಿ ಕರೆದ್ರು, ಬಾರಪ್ಪ ನೀನು ಜಾಣ. ಬಂದು ಒಳಗೆ ಹೋದೆ. ಒಳಗೆ ಮುಖ ತೊಳ್ಕೊ ಅಂದರು. ಮುಖ ತೊಳ್ಕೊಂಡು ವಿಭೂತಿ ಧರಿಸಿ ಅಜ್ಜನ ಜೊತೆ ಕರ್ಕೊಂಡವ್ರು. ಅಜ್ಜ ನಂದು ಶಾಲೆಗೆ ಹೋದರೆ ಅಲ್ಲೊಬ್ಬರು ಟ್ರಂಕಿನ ಮೇಲೆ ಅಧ್ಯಾಪಕರು ಕೂತಿದ್ರು. ಆವಾಗ ಸ್ಕೂಲು ಮೇಜು ಟೇಬಲ್ ಇರಲಿಲ್ಲ. ಸರಿ, ನನ್ನನ್ನು ಸೇರಿಸಿದ್ರು, ದಾಖಲು ಮಾಡಿದಾಗ ಅವರು ಮಾಡಿದ್ರು 18/5/1939 ಹುಟ್ಟಿದ ತಾರೀಕು ಅಂತ ಕೊಟ್ಟರು. ನಾನು ಹುಟ್ಟಿದ ತಾರೀಕು ಇನ್ನೂ ಮುಂದಕ್ಕಿತ್ತು. 5 ತಿಂಗಳು ಮುಂಚೆನೇ ನನ್ನನ್ನು ಶಾಲೆ ಸೇರಿಸಿದ್ರು. ಸೇರಿಸಿ ಆದಮೇಲೆ ಬೇರೆ ಮಕ್ಕಳು ಬರೀತಾಯಿದ್ರು. ನಾನು ಒಂದು ಅಂಗಿ, ಮೊಣಕಾಲು ತನಕ ಒಂದು ಅಂಗಿ, ನಿಕ್ಕರ್ ಇರಲಿಲ್ಲ. ಅಂಥ ಕಡೆಗೆ ಹೋಗಿ ಕೂತ್ಕೊಂಡಾದ್ಮೇಲೆ ಮಕ್ಕಳ ಜೊತೆ ಕೂತ್ಕೊಂಡೆ. ನನ್ನ ಜೊತೆಗೆ ಸ್ಲೇಟ್ ಕೊಟ್ಟು ಆ ತಿದ್ದು ಅಂದರು. ತಿದ್ದಿದೆ. ಈ ಕಡೆ ಮಗ್ಳ ಬರಿ ಅಂದರು. ಆ ಕಡೆ ಮಗ್ಳ ಬರದೆ. ಆ ಮೇಷ್ಟ್ರು ಅಂದರು, ಅರೇ ಅಜ್ಜ ಇವನು ಜಾಣ ಇದ್ದಾನೆ ಅಂದರು. ಸರಿ, ಸ್ವಲ್ಪ ಹೊತ್ತಾದಮೇಲೆ ಮೇಷ್ಟ್ರ ಹತ್ರ ಮಾತಾಡಿ ಅಜ್ಜರು ಹೊರಗಡೆ ಹೊರಟರು. ನಾನು ಹತ್ತುಬಿಟ್ಟೆ. ಯಾಕೆ, ಇಲ್ಲ ಕಣೋ ಕೂತ್ಕೊಳ್ಳೋ, ಅವರೆಲ್ಲ ಅದರಲ್ಲ ಜೊತೆಗೆ ಅಂತ. ಎಲ್ಲ ಕೂತ್ಕೊಂಡ್ವಿ. ಮಕ್ಕಳ ಜೊತೆಗೆ ಒಡನಾಟ ಬೆಳೆಸ್ಕೊಂಡೆ. ಅಲ್ಲಿ ನಮ್ಮೂರಿನ ಶಾಲೆಯಲ್ಲಿ 1 2 3 4 ಕ್ಲಾಸನ್ನು ನಾವು ಪಾಸಾದ್ವಿ. ಆದಮೇಲೆ 5ನೇ ತರಗತಿಗೆ ಪಕ್ಕದಲ್ಲೆಲ್ಲೂ ಶಾಲೆ ಇರಲಿಲ್ಲ. ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಯತೀನ್ ವೀರೇನ ಕೊಟ್ಟಿಗೆ ಅಂತ ಅಲ್ಲಿ ಮಾಧ್ಯಮಿಕ ಶಾಲೆ ಇತ್ತು. ಅಲ್ಲಿ ಸೇರಿಸ್ಬೇಕಾಗಿತ್ತು. ಆವಾಗ ನಮ್ಮ ತಂದೆಯವರು ನನ್ನ ಜೊತೆಗೆ ಪಾಸಾದವರನ್ನೆಲ್ಲ ಕರ್ಕೊಂಡು ನಮ್ಮ ತಂದೆಯವರು ಹೋಗಿ ಅಲ್ಲಿರ್ತಕ್ಕಂಥ ಹೆಡ್ ಮಾಸ್ಟ್ರನ್ನ ಭೇಟಿ ಮಾಡಿ ಬಂದರು. ಅದೇ ನೋಡ್ರಿ, ನಿಮ್ಮೂರಾಗೆ 1 ವರ್ಷ ಓದಿಸ್ಬೋದು, ಆದರೆ ಪರೀಕ್ಷೆ ನಾವು ಮಾಡ್ತೀವಿ, ಬಂದು ಪರೀಕ್ಷೆ ಕರ್ಕೊಂಬರ್ರಿ ನೀವು ಅಂತ ಏನೋ ಟೆಕ್ಸ್ಟ್ ಏನೋ ಬರ್ಕೊಟ್ರು. ಓದಿ ಆದಮೇಲೆ ಪಾಸಾದಾದಮೇಲೆ 6ನೇ ತರಗತಿಗೆ ನಾವು ಅಲ್ಲಿಗೆ ಹೋದ್ವಿ. ಆ ಶಾಲೆಗೆ ಹೋಗಲೇಬೇಕಾ ಬಂತು. ಯಾಕೆಂದರೆ ಹಂಗೆ ಓದೋಕ್ಕೆ ಅವಕಾಶ ಇರಲಿಲ್ಲ. ಅವಾಗೇನು ಮಾಡಿದ್ವಿ, ನಾವು ಒಂದು 4-5 ಜನ ನಮ್ಮೂರಿನವರು ಬತ್ತಿಯ ಕಟ್ಕೊಂಡು, ಅಂದರೆ ರಾಗಿ ಹಿಟ್ಟು, ನವಣೆ ಅಕ್ಕಿ ಮತ್ತು ಹುರುಳಿಕಾಳು, ಮತ್ತು ಒಂದಿಷ್ಟು ಖಾರ ಸಾರು ಮಾಡಲಿಕ್ಕೆ ಒಂದಿಷ್ಟು ಖಾರ ಸಾಮಾನುಗಳು ಇಷ್ಟೆಲ್ಲ ಕಟ್ಕೊಂಡು ಅಲ್ಲಿಗೆ ಹೋದ್ವಿ. ಆ ಶಾಲೆಯಲ್ಲಿ ಪಕ್ಕದಲ್ಲಿ ಒಂದು ಇದು ಕಟ್ಟಿದ್ರು, ಅಡಿಕೆ ಡಬ್ಬೆ ತಡಿಕೆ ಕಟ್ಟಿ ಅರ್ಧ ಶಾಲೆಯಲ್ಲಿ ನಮಗೆ ಅಡುಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಇನ್ನರ್ಧ ಶಾಲೆ ಇನ್ನತ್ತಿತ್ತು. ಅಲ್ಲಿ ನಾವು ಅಡುಗೆ ಮಾಡ್ತಿದ್ವಿ. ಏನು, ನವಣಕ್ಕಿ ಅನ್ನ, ರಾಗಿ ಮುದ್ದೆ, ಮೊಳಕೆ ಹುರುಳಿಕಾಳು ಸಾರು, ಇಷ್ಟು ಮಾಡ್ತಿದ್ವಿ. ಆ ಊರಿನ ಜನ ಭಾಳ ಧಾರಾಳವಂತರು. ಅವರು ಮಜ್ಜಿಗೆ ಕೊಡ್ತಿದ್ರು, ದಂಡಿಯಾಗಿ ಮಜ್ಜಿಗೆ ಕೊಡ್ತಿದ್ರು. ಮಜ್ಜಿಗೆ ಹೋಗಿ ನಾನು ಬೆಳಗ್ಗೆ ಹೋಗ್ಬಿಟ್ಟು ನನ್ನ ಕೆಲಸ ಪಾತ್ರೆ ಬೆಳಗೋದು. ಪಾತ್ರೆ ಬೆಳಗಿದ ಮೇಲೆ 16 ಮಟ್ಟದ ಬಾವಿ ಇತ್ತು. 16 ಮಟ್ಟದ ಬಾವಿ ಅಂದರೆ ಹಗ್ಗ ಹೊತ್ಕೊಂಡು ಹೋಗೋದೇ ಕಷ್ಟ. ಹಗ್ಗ ಹೊತ್ಕೊಂಡು ಹೋಗೋದೇ ಕಷ್ಟ ಆಗಿತ್ತು. ನಾನು ನನ್ನ ಜೊತೆಗೆ ಇನ್ನೊಬ್ಬರು ಕಲ್ಲಪ್ಪ ಅಂತ ನಾವು ಹಗ್ಗ ಹೊತ್ಕೊಂಡೋಗಿ ನೀರು ಸೇರ್ಕೊಂಡು ತಂದಿರಬೇಕು. ಆಮೇಲೆ ಊರಿಂದ ಮಜ್ಜಿಗೆ ತಂದು ಕೊಡಬೇಕು. ನಮ್ಮ ಪುಣ್ಯಕ್ಕೆ ಆ ಶಾಲೆ ಮುಖ್ಯೋಪಾಧ್ಯಾಯರಾಗಿದ್ದಂಥ ತಿಮ್ಮಪ್ಪ ಮೇಷ್ಟ್ರು ಅವರು ನಮ್ಮ ಜೊತೆ ಊಟ ಮಾಡೋರು. ನಾವು ಮಾಡಿದ ರಾಗಿ ಮುದ್ದೆ, ನಾವು ಮಾಡಿದ ನವಣೆ ಅನ್ನ, ಮಜ್ಜಿಗೆ ಅವರು ಊಟ ಮಾಡೋರು. ನನ್ನ ಸಣ್ಣ ಹುಡುಗ ಅಂತ ಕರೆಯೋರು, ಭಾಳ ಪ್ರೀತಿಯಿಂದ ಸಣ್ಣ ಹುಡುಗ ಅಂತ ಕರೆಯೋರು. ನನಗೆ ಏನಾರು ಹೇಳ್ಬಿಟ್ಟು ತಕ್ಷಣ ನಾನು ಉತ್ತರ ಕೊಡ್ತಿದ್ದೆ ಅವ್ರಿಗೆ. ನೀನು ಚೂಟಿ ಸುಮ್ಕಿರ, ನೀನು ತೊಗೊಳ್ಬೇಡ, ಬೇರೆ ಹೇಳಲಿ ಅಂತ ನನಗೆ ಹೇಳೋರು ಅವರು. ಆಮೇಲೆ ನಾನು ಅಲ್ಲಿ ಓದ್ತಿರ್ಬೇಕಾದ್ರೆ ಒಂದು ಇಂಗ್ಲೀಷ್ ನಾಟಕ ಮಾಡಿದ್ವಿ, ಸತ್ಯ ಹರಿಶ್ಚಂದ್ರ. ಆ ನಾಟಕದಲ್ಲಿ ನನಗೆ ಹರಿಶ್ಚಂದ್ರನ ಹೆಂಡತಿ ಪಾತ್ರ ಕೊಟ್ಟರು. ಸರಿ, ಅವಳು ಹೆಂಡತಿ ಹೆಸರೇನು ಏನೋ ಪಾತ್ರ ಬರುತ್ತೆ, ಆ ಪಾತ್ರ ಕೊಟ್ಟರು. ಪಾತ್ರ ಕೊಟ್ಟಾದಮೇಲೆ ಅದಕ್ಕೆ ಇಂಗ್ಲೀಷ್ನಿಗೆ ಒಂದು ಹಾಡು ಸೆಟ್ ಮಾಡಿದ್ರು. ಗಾಡ್ ಹೋಲ್ಡ್ಸ್ ಆಲ್ ಥಿಂಗ್ಸ್ ಇನ್ ಹೀಸ್ ರೈಟ್ ಹ್ಯಾಂಡ್, ದಿ ರಿಚ್, ದಿ ಪೂರ್, ದಿ ಗ್ರೇಟ್, ದಿ ಸ್ಮಾಲ್, ಆ್ಯಂಡ್ ವೆನ್ ವಿ ಸ್ಲೀಪ್ ಆರ್ ಸಿಟ್ ಆರ್ ಸ್ಟ್ಯಾಂಡ್, ಹೀ ಈಸ್ ವಿತ್ ಅಸ್ ಫಾರ್ ಹಿ ಲವ್ಸ್ ಅಸ್ ಆಲ್ ಅಂತ ಗೀತೆ. ಅದನ್ನೇ ಸಣ್ಣ ಹುಡುಗ ಬಾರ ನೀನು ಸ್ವಲ್ಪ ರಾಗವಾಗಿ ಹಾಡೋ ಅಂದರು. ನಾನು ರಾಗವಾಗಿ ಹಾಡಿದೆ. God holds all things in his right hand, the rich, the poor, the great, the small, and when we sleep or sit or stand, he is with us, for he loves us all. ಹಂಗಂದ್ಬಿಡ್ಲೆ ಬುದ್ಧ ತಟ್ಟಿ ಭಾಂಡ್ರ ಬಲ್ಕೊಂಡು ತುಂಬ ಚೆನ್ನಾಗಿ ಆಡಿದೆ ಅಂತಂದರು. ಅಲ್ಲಿ ಆದಮೇಲೆ ಅಲ್ಲಿ 1 ವರ್ಷ ಓದಿ ಅಷ್ಟೊತ್ತಿಗೆ ನಮಗೆ ಒಂದು ಸ್ವಲ್ಪ ಎಷ್ಟು ಕಷ್ಟ ಆಯಿತು ನಮಗೆ ಅಂತಂದರೆ, ಪ್ರತಿ ವಾರ ಊರಿಗೆ ಬರಬೇಕು, ಬತ್ತೆ ತಗೊಂಡೋಗ್ಬೇಕು, ಅಲ್ಲಿ ಅಡುಗೆ ಮಾಡೋದು. ಆವಾಗ ನಮಗೆ ಮೇಷ್ಟ್ರು ಏನು ಮಾಡಿದ್ರು, ತಿಮ್ಮಪ್ಪ ಮೇಷ್ಟ್ರು
ಅವ್ರ ಊರಿಗೆ ಕರ್ಕೊಂಡೋದ್ರು. ಅವ್ರ ಊರಿಗೆ ಯಾವುದೋ ದೀಪಾವಳಿ ಹಬ್ಬಕ್ಕೆ ಕರ್ಕೊಂಡೋರು. ಆಗಿನ ಕಾಲದಲ್ಲಿ ಬಸ್ ಸೌಕರ್ಯ ಇಲ್ಲ. ಎತ್ತಿನಕೋಟೆಯಿಂದ ಅವ್ರ ಊರು ಗನ್ನಾಕಿನಹಳ್ಳಿ ಸುಮಾರು 8-10 ಮೈಲಿ ಆಗುತ್ತೆ, ಕಿಲೋಮೀಟ್ರ್ ಅಲ್ಲ. ನಡ್ಕೊಂಡು ಹೋದ್ವಿ, ಹಬ್ಬ ನೋಡಿದ್ವಿ. ದನಗಳು ಕರ್ಕೊಂಡು ಹೋಗೋದು, ದನಗಳ ಮೆರವಣಿಗೆ ಎಲ್ಲ ಆದಮೇಲೆ ಅವ್ರ ಮನೆಗೆ ಅವತ್ತು ರಾತ್ರಿ ಮಲಗಿದ್ವಿ. ಬೆಳಗ್ಗೆ ಮಂಡಕ್ಕಿ ಒಗ್ಗರಣೆ ತಿಂಡಿ ಮಾಡಿಸಿದ್ರು, ಮತ್ತು ಅದು ವಾಪಸ್ ಊರಿಗೆ ಬಂದ್ವಿ. ಇದು ಒಂದು ಒಳ್ಳೆಯ ಅನುಭವ ಕೊಡ್ತು ನನಗೆ. ಬೇರೆ ಊರಿನಲ್ಲಿ ಹಬ್ಬ ಹೆಂಗೆ ಮಾಡ್ತಾರೆ, ನಮ್ಮೂರ ಹಬ್ಬಕ್ಕೂ ಅಲ್ಲೇ ಹಬ್ಬಕ್ಕೂ ವ್ಯತ್ಯಾಸ ಎಂಥದ್ದು ಅಂತ ನಾನು ಅವಲೋಕಿಸ್ತಾ ಇದ್ದೆ. ನನಗೆ ಆವಾಗಲಿಂದಲೇ ಒಂದು ಅಂಥ ಒಂದು ಅಬ್ಸರ್ವ್ ಮಾಡ್ತಕ್ಕಂಥ ಒಂದು ಗುಣ ಬಂದಿತ್ತು ನನಗೆ. ಅಷ್ಟಾದಮೇಲೆ ತಿಮ್ಮಪ್ಪ ಮೇಷ್ಟ್ರು ಅವ್ರಿಗೆ ಏನೋ ಟ್ರಾನ್ಸ್ಫರಿಗೆ ಟ್ರೈ ಮಾಡ್ತಾರೆ ಅಂತ ಸುದ್ದಿ ಊರಲ್ಲಿ ಕಾಲೆಲ್ಲ ಅಳ್ಬಿಡ್ತು. ಮತ್ತು ಅವ್ರು ಮೇಷ್ಟ್ರು ಹೋದ್ರೆ ನಮ್ಮ ಮೇಷ್ಟ್ರು ಚೆನ್ನಾಗಿ ಹೊಂದ್ಕೊಂಡಿದ್ರಲ್ಲ, ನಮ್ಮನ್ನು ಒಂಥರ ಗಾಡ್ ಫಾದರ್ ಥರ ನೋಡ್ಕೊಳ್ತಿದ್ರು. ಅವ್ರು ಹೋದ್ರೆ ಹೆಂಗೆ ಮಾಡ್ಬೇಕಪ್ಪ ಅಂತ ನಮಗೆಲ್ಲ ಆತಂಕ ಆಯಿತು. ಅವಾಗೇನು ಮಾಡಿದ್ವಿ ನಾವು ಶಾಲೆ ಬೇಡ, ಬೇರೆ ಕಡೆ ಸೇರಿಸ್ಬೇಕು ನಮ್ಮನ್ನು. ಅವಾಗೇನು ಮಾಡಿದ್ರು ನಮ್ಮ ತಂದೆಯವರು ನಮ್ಮನ್ನು ಅದು ಇಡೀ ತಾಲೂಕಲ್ಲಿ ಒಂದು 7-8 ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಇದ್ವು ಅಷ್ಟೇ. ಮರಡಿಹಳ್ಳಿ ಒಂದು ಹೈಸ್ಕೂಲು, ಹಿರಿಯೂರಿನ ಒಂದು ಹೈಸ್ಕೂಲು, ಹರಿಯಬ್ಬನಲ್ಲಿ ಒಂದು ಇಡೀ ತಾಲೂಕಿಗೆ 3 ಹೈಸ್ಕೂಲ್ ಇದ್ದವು. ನಮ್ಮೂರಲ್ಲೊಬ್ಬರು ಮಳಿಯಪ್ಪ ಮೇಷ್ಟ್ರು ಅಂತ ನಮ್ಮೂರವರು ಅಲ್ಲಿ ಮರಡಿಹಳ್ಳಿ ಮೇಷ್ಟ್ರಾಗಿದ್ದರು. ಅವರು ಸುಪರ್ದಿಗೆ ನಮ್ಮನ್ನು ಮರಡಿಹಳ್ಳಿ ಕರ್ಕೊಂಡವರು. ನಮ್ಮೂರಿಗೂ ಮರಡಿಹಳ್ಳಿಗೂ 15 ಮೈಲಿ ಆಗುತ್ತೆ, ಕಿಲೋಮೀಟ್ರ್ ಅಲ್ಲ. ಬಸ್ ಇಲ್ಲ, ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರಬೇಕು. ಆವಾಗ ಒಂದು ಈ ಮಿಡ್ಲ್ ಸ್ಕೂಲ್ ಎದುರುಗಡೆಗೆ ಒಂದು ಮನೆ ಬಾಡಿಗೆ ಮಾಡಿ ನಮ್ಮನ್ನು ಅಲ್ಲಿ ಸೇರಿಸಿದರು. ನಮ್ಮ ಊಟ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಊರಿಗೆ ಕರ್ಕೊಂಬಂದುಬಿಟ್ರು. ಕೋಡಮ್ಮ ಅಂತ ರಸಕವಳ ಅಜ್ಜಿ. ನಾವು ಬರೀ ನವಣಕ್ಕೆಯನ್ನು ತಿಂದಿದ್ವಲ್ಲ ಇದು ಯತ್ನಿವೀರ ಕೊಟ್ಟಿಗೆಗೆ. ಇಲ್ಲ ನಮಗೆ ಸುಗ್ರಾಸ ಭೋಜನ ಸಿಕ್ಕಂಗೆ ಅದು. ಅಜ್ಜಿ ಅಡುಗೆ ಮಾಡಿದರೆ ಅಜ್ಜಿ ಸೊಪ್ಪಿನ ಸಾರು. ಅಜ್ಜಿನೇ ಹೋಗೋದು, ಅಲ್ಲಿ ಪಕ್ಕದಲ್ಲಿ ಒಂದು ಗುಡ್ಡ ಇತ್ತು. ಮಧ್ಯಾಹ್ನ ಅದಕ್ಕೆ ಅಡ್ಡಾಡ್ಕೊಂಡು ಹೋಗಿ ಸೊಪ್ಪು ಕಿತ್ಕೊಂಬರೋದು, ಸೊಪ್ಪಿನ ಸಾರು ಮಾಡೋದು, ಬೇರೆ ತರಕಾರಿ ಮಾಡೋದು. ತುಂಬ ಚೆನ್ನಾಗಿದ್ವಿ ನಾವು ಅಲ್ಲಿ. 3rd ಇಯರು 4th ಇಯರ್ಗೆ ನಮಗೆ ಲೋಯರ್ ಸೆಕೆಂಡ್ರಿ ಇತ್ತು ಅವಾಗ 1953. ಆಗ ಅದೇ ಕೊನೆಯ ಬ್ಯಾಚು. ಅಲ್ಲಿ ತನಕ ಈಗೇನು ಪಬ್ಲಿಕ್ ಪರೀಕ್ಷೆ ಅಂತಾರಲ್ಲ, ಅಂಥ ಪಬ್ಲಿಕ್ ಪರೀಕ್ಷೆ ಇತ್ತು ಅವಾಗ. ನಮಗೆ ಸೆಂಟ್ರ್ ಯಾವುದು? ಚಿತ್ರದುರ್ಗ ಸೆಂಟ್ರು. ಚಿತ್ರದುರ್ಗದಲ್ಲಿ ನಮ್ಮ ಸೆಂಟ್ರು. ಆಗ ಮಳಿಯಪ್ಪ ಮೇಷ್ಟ್ರು ನಮ್ಮನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಊಟದ ವ್ಯವಸ್ಥೆ ಮಾಡಿರು. ಇಲ್ಲಿ ಕರಿಮೆಂಕಟ್ಟೆ ಅಲ್ಲಿ ಯಾರೋ ಒಬ್ಬರಿಗೆ ಊಟದ ವ್ಯವಸ್ಥೆ ಮಾಡಿ ನಾವು 8 ದಿವಸ ಆ ಮನೆಗಿದ್ಕೊಂಡು ಪರೀಕ್ಷೆ ಬರೆದು ಓದ್ವಿ. ಪಾಸಾಗಿಬಿಟ್ಟೆ. LS ಪಾಸ್ ಆಯಿತು. ಪಾಸಾದಮೇಲೆ ಹಿರಿಯೂರು ಆವಾಗ ಈಗಿನಂಗೆ ಪೇಪರ್ಗೆ ರಿಸಲ್ಟ್ ಬರ್ತಿತ್ತು. ರಿಸಲ್ಟ್ ನೋಡಿದೆ, ಪಾಸಾಗಿತ್ತು. ಭಾಳ ಖುಷಿಯಾಗಿಬಿಡ್ತು. ಮತ್ತು ಅಲ್ಲೇ ಓದಬೇಕು, ಎಲ್ಲಿ? ಮರಡಿಹಳ್ಳಿಗೆ. ಅವಾಗ ಏನು ಮಾಡಿದ್ರು ಅವರು ಮಳಿಯಪ್ಪ ಮೇಷ್ಟ್ರು ಅವರ ಮಗನ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಅವರು ಶಿಫ್ಟ್ ಆದರು. ಮರಡಿಹಳ್ಳಿಯಿಂದ ಚಿತ್ರದುರ್ಗಕ್ಕೆ ಬಂದರು. ನಮಗೆ ಅವರು ಇದ್ದರು, ಅವ್ರು ನೋಡ್ಕೊತ ಬಂತಾರೆ, ಗಾಡ್ ಫಾದರ್ ಥರ ಇದ್ದರು. ಏನೋ ಒಬ್ಬರು ದೈವ ಸಹಾಯ. ಸೊ ಹಂಗಿದ್ದಾಗ ನಾವು ಅಜ್ಜಿ ಇತ್ತಲ್ಲ, ಅಜ್ಜಿ ಧೈರ್ಯದ ಮೇಲೆ ನಮ್ಮ ಮತ್ತೆ ಅಲ್ಲಿ ಹೈಸ್ಕೂಲಿಗೆ ಜಾಯಿನ್ ಆದ್ವಿ. ಹೈಸ್ಕೂಲಿಗೆ ಜಾಯಿನ್ ಆದಾಗ ನನಗೆ ದೇವರ ಕೃಪಾ ಕಟಾಕ್ಷ ಅಂತ ಅಂದ್ಕೋಬೇಕು. KH ರಂಗನಾಥ್ ಮುಂದೆ ದೊಡ್ಡ ರಾಜಕಾರಣಿಯಾಗಿ ಕರ್ನಾಟಕ ಸರ್ಕಾರದ ಮಂತ್ರಿಯಾಗಿದ್ದಂಥವರು ಅಲ್ಲಿ ನನಗೆ ಮೇಷ್ಟ್ರಾಗಿ ಬಂದರು. ಬಯಾಲಜಿ ಟೀಚರು. ಅವರು ಪಾಠ ಮಾಡ್ತಾ ಇದ್ದರೆ ಗೋಡೆ ಮೇಲೆ ಚಿತ್ರ ಬರೀತಿದ್ರೆ ಎಷ್ಟು ನಮಗೆ ಅಷ್ಟು ಚೆನ್ನಾಗಿ ಅಂದರೆ ಅವರು ಅಂಥ ಅಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ರು. ಅವರು ಅಷ್ಟೇ ಒಂದು ಪ್ರಶ್ನೆ ಕೇಳ್ಬಿಟ್ಟು ತಟಕ್ಕಂತ ಉತ್ತರ ಕೊಡ್ತಿದ್ದು ನಾನು. ನೀವು ಸುಮ್ಕಿರ, ನೀವು ಕೂತ್ಕೊಂಡೇನು, ನೀವು ಇನ್ನೂ ಉತ್ತರ ಕೊಡಲಿ ಅಂತ ಹೇಳ್ತಿದ್ರು. ಆಮೇಲೆ ಕ್ಲಾಸ್ ಮುಗಿಯೋದ್ರೊಳಗಾಗಿ ಏನು ಉಜ್ಜಿನಪ್ಪ ಅರ್ಥವಾಯ್ತೆ ಅಂತ ಒಂದು ಸಾರಿ ಯಾರು ಮಾತಾಡ್ತಾರೆ ಅವರು ಅಂತ ನಮಗೆ ಗುರುಗಳಾಗಿದ್ದರು. ಅಚ್ಚುಮೆಚ್ಚಿನ ಗುರುಗಳಾಗಿದ್ದರು. ನಾನು ಅಚ್ಚುಮೆಚ್ಚಿನ ಶಿಷ್ಯ ಆಗಿದ್ದೆ. ಅಲ್ಲಿ ಇನ್ನೊಬ್ಬರು ಬಂದರು, N. ರಂಗನಾಥ್ ಅಂತ. ಆರ್ಮಿಯಿಂದ ಅವರು ಡ್ರಿಲ್ ಇನ್ಸ್ಟ್ರಕ್ಟರ್ ಬಂದರು. ಆ ಶಿಸ್ತು, ಸೈನ್ಯದ ಶಿಸ್ತನ್ನು ಆ ಸೈನ್ಯದಿದ್ದರ ನೋಡೇ ಕಲಿಬೇಕು ನಾವು. ಅವರು ನಮಗೆ ಯುದ್ಧ ರಂಗದಲ್ಲಿ ಏನು ಯುದ್ಧ ತರಬೇತಿ ಮಾಡ್ತಾರಲ್ಲ, ಬೈನೆಟ್ ಫೈಟಿಂಗ್, ಫೈರ್ ಫೈಟಿಂಗ್, ಆಮೇಲೆ PT ಫಿಸಿಕಲ್ ಟ್ರೈನಿಂಗ್ ಇದೆ, ಅಷ್ಟಲ್ಲೇ ಇದು ಮಾಡ್ತಾರೆ. ಇಡೀ ಊರಿನಲ್ಲಿ ಎಂಥ ವಾತಾವರಣ ಇತ್ತು ಅಂತಂದರೆ ಅವರಲ್ಲಿ ಒಂದು ಆರ್ಮಿ ಬ್ಯೂಗಲ್ ಇತ್ತು. ಅದನ್ನು ಅವರು ತೂ ಅಂತ ಕೂಗಿಬಿಟ್ರೆ ಇಡೀ ಶಾಲೆ ಮಕ್ಕಳು ಅವರು ಅಲ್ಲಿ ಬರ್ತಿದ್ವಿ ನಾವು. ಅದು ಹೇಳಿದ್ರು ನಮಗೆ. ಊರಲ್ಲಿ ಏನಾದರೂ ಯಾವುದಾದ್ರು ಗುಡಿಸಲಿ ಬೆಂಕಿ ಬಿದ್ದರೆ ಬೆಂಕಿ ಆರಿಸೋದು, ಮತ್ತೇನು ಪ್ರಮಾದ ಆದರೆ ಪ್ರಮಾದ ಆಗೋದು. ನೀರು ಅದು ವ್ಯವಸ್ಥೆ. 1-2 ಗುಡಿಸಲಿ ಬೆಂಕಿ ಬಿತ್ತೋದು. ಏನು ಧರ್ಮಕರ್ಮ ಸಂಯೋಗವೋ ಗೊತ್ತಿಲ್ಲ. ನಾವು ಅವರಿದ್ದ ಅವಧಿಯಲ್ಲಿ ಯಾರು ಗುಡಿಸಲಿ ಬೆಂಕಿ ಬಿದ್ದಾಗ ನಾವೇ ಎಲ್ಲ ಬಾವಿಯಿಂದ ನೀರು ತಂದು ಬೆಂಕಿ ಆರಿಸಿದ್ವಿ. ಅದಾದಮೇಲೆ ನಮ್ಮ ಅಜ್ಜಿಗೆ ಕಾಯಿಲೆ ಆಗಿಬಿಡ್ತು. ಅಜ್ಜಿ ಊರಿಗೆ ಬರ್ದಂಗೆ ಅವ್ರಿಗೆ ಕಷ್ಟ ಆಯಿತು. ಹೆಂಗೆ ಮಾಡಬೇಕು?
ಮತ್ತು ನಮ್ಮ ವಿದ್ಯಾಭ್ಯಾಸಕ್ಕೆ ಕಂಟಕ ಆಯ್ತಲ್ಲ ಅಂತಂದ್ಬಿಟ್ಟು ನಾವೇನು ಮಾಡಿದ್ವಿ, ಅವಾಗ ನಮ್ಮ ತಂದೆಯವರು ಏನು ಮಾಡಿದ್ರು, ನಮ್ಮನ್ನು ಹಿರಿಯೂರಿಗೆ ಶಿಫ್ಟ್ ಮಾಡಿದರು. ಇದ್ದದ್ದು ಅದೇ 2ನೇ ಹೈಸ್ಕೂಲು ಹಿರಿಯೂರು ತಾಲೂಕು ಕೇಂದ್ರ. ಅಲ್ಲಿ ಮುನ್ಸಿಪಲ್ ಹೈಸ್ಕೂಲ್ ಇತ್ತು. ಅಲ್ಲಿ ಮುನ್ಸಿಪಲ್ ಜವಾನ್ ಒಬ್ಬ ಕರಿಯಪ್ಪ ಅಂತ ಪರಿಚಯ ಆಗಿದ್ದ. ಅವ್ನ ಮನೆಯೇ ಬಾಡಿಗೆ ಕೊಟ್ಟಿದ್ದ, ಪಕ್ಕದ ಮನೆ. ಅವನ ಮನೆಯಲ್ಲಿ ಬಾಡಿಗೆ ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಆಯ್ತು ನಮ್ಮದು ನವಣಕ್ಕಿ ಅನ್ನ, ರಾಗಿ ಮುದ್ದೆ, ಮೊಳಕೆ ಹುಳ್ಳಿಕಾಳು ಸಾರು, ಇದು ಮತ್ತೆ 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 ಚಾಲುವಾಯಿತು. ಆಗೇನು ಮಾಡ್ತಿದ್ವಿ ನಾವು, ಶಾಲೆಗೆ ಹೋಗೋದು ಮಾಡೋದು, ನಾವು ಚೂಟಿಯಾಗಿ ಓದ್ತಿದ್ವಿ ಬರೀತಿದ್ವಿ. ಆದರೆ ನಮ್ಮ 3 ಜನ ಬರೋರು ತಾಲೂಕು ಆಫೀಸ್ ಕೆಲಸಕ್ಕೋ ಮತ್ತು ಯಾವುದಕ್ಕೋ ಪ್ರತಿ ದಿವಸ ನಮ್ಮ ಮನೆಗೆ ಬರೋರು. ಪ್ರತಿ ದಿವಸ ನಮ್ಮ ಮನೆಗೆ ಬಂದು ಅಲ್ಲೇ ಉಳ್ಕೊಳ್ಳೋರು. ಕೆಲವು ಸಾರಿ ಅನ್ನ ಮಾಡಿಕೊಟ್ರೆ, ಹೋಗಲೇ ಸಾರು ಚೆನ್ನಾಗಿಲ್ಲ ನಿಮ್ಮದು, ಯಾವುದೋ ಗೊಜ್ಜು ವಿಷಯ ಇದ್ದಾರೆ, ಹೋಗ ಹೋಟ್ಲಿಗೆ ಹೋಗಿ ಸಾರು ತರೋಗು ಅನ್ನೋರು. ನಾವು ಅವ್ರ ಹತ್ರ ನಾಲ್ಕಾಣೆ ಇಸ್ಕೊಂಡೋಗಿ ಹೋಟ್ಲಿಂದ ಸಾರು ತಂದು ಊಟ ಮಾಡಿದ್ರೆ ಅವರು ಬೀಡಿ ಸೇದ್ಕೊಂತ ಮಲ್ಕೊಳ್ತಿರ್ಲಿಲ್ಲ, ಅವರು ಮಾತಾಡ್ಕೊಂತ ಕೂತ್ಕೊಳ್ಳೋರು. ಅಯ್ಯೋ ರಾಮ, ಇದು ಹೆಂಗಾಯ್ತಲ್ಲ ಇದು ಅಂತೇಳಿ ನಮ್ಗೆ ಹೇಳ್ತಿದ್ವಿ, ಸಾರ್ ನೀವು ಮಾತಾಡಬೇಡಿ ಸ್ವಾಮಿ, ಹಿಂಗೆ ಮಾಡ್ತಾರೆ, ನಮಗೆ ತೊಂದರೆ ಆಗುತ್ತೆ, ಓದ್ಕೊಳ್ರಲ್ಲೇ ನಿಮ್ಮನ್ನು ಅಂತ ನಮ್ಮನ್ನು ಗದರಾರು. ಸೊ ಅಂತೂ ಅವ್ರ ಕಾಟ ಭಾಳ ಜಾಸ್ತಿ ಆಗ್ಬಿಡ್ತು ಅವ್ರ ಕಾಟ. ಆವಾಗ ನಮ್ಮ ತಂದೆ ಹತ್ರ ನಾನು ದೂರ ಹೇಳ್ಕೊಂಡೆ, ಹಿಂಗೆ ನಮ್ಗೆ ಓದೋಕ್ಕಾಗೋದಿಲ್ಲ, ಹಿಂಗೆ ಜನ ಬಂದರೆ. ಆವಾಗ ಅಲ್ಲಿ ಶ್ರೀ ಗಿರೀಶ ವೀರಶೈವ ವಿದ್ಯಾವರ್ಧಕ ಸಂಘ ಅಂತ ಶ್ರೀಶೈಲ ಸ್ವಾಮಿಗಳು ಒಂದು ಸಂಸ್ಥೆ ಕಟ್ಟಿದ್ರು. ಆ ಸಂಘದವರು ಹಾಸ್ಟೆಲ್ ನಡೆಸ್ತಿದ್ರು. ಸರಿ, ಒಂದು ವರ್ಷ ನನ್ನ ಹಾಸ್ಟೆಲ್ ಸೇರಿಕೊಂಡೆ. ಹಾಸ್ಟೆಲ್ ಸೇರ್ಕೊಂಡಾದಮೇಲೆ ಅಲ್ಲಿ ಕ್ಲಾಸ್ನಲ್ಲಿ ನಮಗೆ ಯಾವುದಾದ್ರು ಪದ್ಯ ಇದೆಯಾ ಅಂದರೆ ಪದ್ಯವನ್ನು ರಾಗವಾಗಿ ಹೇಳ್ತಾಯಿದ್ದೆ ನಾನು. ಇಡೀ ಹೈಸ್ಕೂಲ್ನಲ್ಲೇ ನಾನು ಫೇಮಸ್ ಆಗಿಬಿಟ್ಟಿದ್ದೆ. ಯಾವುದಾದ್ರು ಪದ್ಯ ನಾನಟಿಗೆ ನಾನೇ ನನ್ನದೇ ಒಂದು ಸ್ಟೈಲು ಹಾಕ್ಬಿಟ್ಟು ರಾಗ ಹಾಡ್ತಿದ್ದೆ. ಅಲ್ಲಿ BS ಶ್ರೀನಿವಾಸ ಮೂರ್ತಿ ಅಂತಿದ್ದರು, BS ಅವರು ಭಾಳ ಎದಳ ನೀನು ಒಂದು ಪದ್ಯ ಹೇಳು ಅಂತೇಳೋರು. ಆಮೇಲೆ ಇನ್ನೊಬ್ಬರು ಗುರುಬಸವಯ್ಯ ಅಂತಿದ್ರು, ಅವರು ಅಷ್ಟೇ, ಇಲ್ಲ ಎಲ್ಲ ಅವನು ಗೌನಹಳ್ಳಿ ಹುಡುಗ ಅಂತಂದವರು. ಸರಿ, ಅವನು ನನ್ನಿಂದ ಹಾಡು ಆಡ್ಸೋರು. ಈ ಹಾಡು, ಈ ಸಂಗೀತ ಗೀಳ್ನಲ್ಲಿ ನಾವೇನು ಮಾಡಿದ್ವಿ, ಅಲ್ಲಿ SSLC ಫೇಲ್ ಆಗಿಬಿಟ್ಟೆ. ಫೇಲ್ ಆದಮೇಲೆ ದೊಡ್ಡ ಪ್ರಾಬ್ಲಮ್ ಆಗಿಬಿಡ್ತು. ಹೆಂಗೆ ಮಾಡೋದು, ಬರೀ ಇವನು ಆಟಕ್ಕೆ ಆಡ್ಕೊಂಡು ಇವನು ಮಾಡೋ ಹಂಗೆ ಹಿಂಗೆ. ನಮ್ಮನೆ ತಂದೆಯೆಲ್ಲ ಬೈದರು. ಬೇರೆ ಮಾರ್ಗ ಇಲ್ಲ. ಅವಾಗ ಏನು ಮಾಡಿದ್ವಿ, ಹಾಸ್ಟ್ಲು ಬಿಟ್ಟು ಬೇರೆ ಒಂದು ರೂಮ್ ಮಾಡಿಕೊಂಡು ಓದ್ತಾ ಇದ್ದೆ. ಓದಿ SSLC ಪಾಸಾಯಿತು. ಪಾಸಾದಮೇಲೆ ಚಿತ್ತೂರಿಗೆ ಬರಬೇಕು. ಆವಾಗ ಫಸ್ಟ್ PUC, ಈಗೇನು 2 ವರ್ಷದ PUC ಇದೆಯಲ್ಲ, ಆವಾಗ 1 ವರ್ಷದ PUC ಬಂತು. 1958 ಕೆಂಗೇರಿ ಹನುಮಂತಯ್ಯ ಮಿನಿಸ್ಟರ್ ಆಗಿದ್ದರು. ಅವರೇನು ಮಾಡಿದ್ರು, ಈ ಸಂದರ್ಭದಲ್ಲಿ ನಮ್ಮೂರಲ್ಲಿ ಒಂದು ಘಟನೆ ನಡೀತು. ಏನು ಘಟನೆ ಅಂತಂದರೆ, ನಾವು ರಜಾ ದಿನಗಳಲ್ಲಿ ನಮ್ಮೂರು ಗುಡ್ಡದ ಆಚೆಗೆ ದೊಡ್ಡ ಕಮರ ಅಂತಿದೆ. ಸುಮಾರು ಒಂದು 10,000 ಎಕರೆ ಅರಣ್ಯ, ಕಾಯಿಟ್ಟ ಅರಣ್ಯ. ನಮ್ಮ ದನಗಳದ್ದು ಕೆಲಸ ಇಲ್ಲದಾಗ, ರೈತರ ಕೆಲಸ ಇಲ್ಲದಾಗ ಏನು ಮಾಡೋರು, ಬಿತ್ತಿದ ಮೇಲೆ ಸುಮಾರು 2 ತಿಂಗಳು ಕೆಲಸ ಇಲ್ಲ. ಆವಾಗ ಶ್ರಾವಣ ಮಾಸ ಆಮೇಲೆ ಮತ್ತೆ ಇದು ಬರ್ತದೆ, ಯಾವುದು ಭಾದ್ರಪದ. ಆವಾಗ ಸಿಕ್ಕಾಪಟ್ಟೆ ಮಳೆ ಬಂದು ಎಲ್ಲ ಹಸಿರಾಗಿರುತ್ತೆ. ನಮ್ಮವ್ರು ಏನು ಮಾಡೋದು, ದನಗಳು ನೋಡಿಕೊಂಡು ಮೇಯ್ಸೋಕೆ ಹೋಗೋರು. ದನಗಳ ಜೊತೆಗೆ ಇವರು ಬೇಸಾಯ ಮಾಡಿ ಎತ್ತುಗಳನ್ನ ಕರ್ಕೊಂಡು. ಎಮ್ಮೆ ಕಾಯೋರು ಬೇರೆ, ಎಮ್ಮೆ ಗುಡ್ಡ ಹತ್ತೋದಿಲ್ಲ. ಎಮ್ಮೆ ಕಾಯೋರೆಲ್ಲ ಹಳ್ಳದ ಇಲ್ಲಿಗೆ ಊರಿಗೆ ಕಾಯ್ತಿದ್ರೆ ನಾವು ದನ ಹೊಡ್ಕೊಂಡು ಹೋಗ್ತಿದ್ವಿ. ಈ ಪಡುವಳು ಗುಡ್ಡ ಹತ್ತಿ ಆ ಗುಡ್ಡದ ಕೆಳಗೆ ಇಳಿಬೇಕು. ಭಾಳ ಕಡಿದಾಗಿತ್ತು. ಅದು ನಿಸರ್ಗ ಹೆಂಗೆ ಸೃಷ್ಟಿಯಾಗಿದೆ ಅಂದರೆ, ಆ ಮಣ್ಣು, ಗುಡ್ಡದ ಮಣ್ಣು ಜರುಗದಂಗೆ ಸಾಲ ಬಾಧೆ ಹುಲ್ಲು ಹುಟ್ಟಿರುತ್ತಲ್ಲಿ. ಅದು ಎಂಥ ಬಿರುಮಳೆ ಬಂದರೂ ಶತಮಾನಾರು ಕೂಡ ಅದು ಹಂಗೆ ಇದೆ. ಅದು ಮಣ್ಣು ಜರುಗಲ್ಲ, ಮಣ್ಣು ತಡೆಯುತ್ತೆ. ಸಾಲ ನಡ್ಕೊಂಡು ದನಗಳು ಹೋಗ್ಕೊಂಡು ನಾವು ಮೇಯ್ಸೋಕೆ ಹೋಗ್ತಿದ್ವಿ. ನಾವು ಕೆಳಗಡೆ ಇಳಿದ್ರೆ ಎಷ್ಟು ತಂಪಾದ ವಾತಾವರಣ ಅಂದರೆ, ಒಳಗೆ ಅದು ಸಂಪ ಮರಗಿಡಗಳು, ಸಾವಿರಾರು ಲಕ್ಷಾಂತರ ಮರಗಿಡಗಳು ಮಧ್ಯೆ ಕೇಕ ಹಾಕಿದರೆ 1 ಮೈಲ್ ದೂರ ಕೇಳಿಸೋದು, ಅಂಥ ಒಂದು ವಾತಾವರಣದಲ್ಲಿ. ಅಲ್ಲಿ ನಾವೆಲ್ಲ ಮರಕೋತಿ ಆಡ್ತಿದ್ವಿ. ನಮ್ಮೂರಲ್ಲೊಬ್ಬ ಸೀನಿಯರ್ ಮನುಷ್ಯ ಇದ್ದ. ಅವನು ಎಂಗಿ ಕರಿಯಣ್ಣ ಅಂತ, ಎಂಥ ಕಲಾವಿದ ಅವನು ಹಾಡುಗಾರ, ನಾಟಕ ಆಡ್ತಕ್ಕಂಥವನು, ಕುಣಿತಿದ್ದ, ಎಲ್ಲ ಕೋಲಾಟ, ಅಂಥ ಒಂದು ಕಲಾವಿದ ಇದ್ದ. ಅವನು ಲೀಡ್ರು. ಅವನೇನು ಮಾಡೋದು, 1 ಫರ್ಲಾಂಗ್ ದೂರ ಮುಂದೆ ಹೋಗ್ಬಿಟ್ಟು ಒಂದು ಮರದವು ಮಲ್ಕೊಂಬಿಡೋನು. ನಾವು ಹಿಂದ್ಗಡೆ ಮರಕೋತಿ ಆಡ್ಕೊಂಡು ದನಗಳೆಲ್ಲ ಮೇದು ಆ ಕಡೆಗೆ ಹೋಗ್ಬೇಕು. ಸರಿ, ಮೇದು ಹೊಡ್ಕೊಂಡು ಹೋದ್ಮೇಲೆ ಅಲ್ಲೊಂದು ದನಗಳು ಓಡಾಡಿ ಒಂದು ಹಾದಿಯಾಗಿತ್ತು. ಎದೆ ಉದ್ದ ಬಾಧೆ ಹುಲ್ಲು ಮಧ್ಯೆ, ದನಗಳ ಮಧ್ಯೆ ಹೋಗ್ಬೇಕು. ಅಲ್ಲಿ ಮಧ್ಯಾಹ್ನ ಆದಮೇಲೆ ಅಲ್ಲೊಂದು ಕೋಣನ ಗುಂಡಿ ಅಂತ ಒಂದು ಇದಿತ್ತು, ನೀರಿನ ಆಸರೆ. ಅಲ್ಲಿಗೆ ದನಗಳನ್ನೆಲ್ಲ ಹೊಡ್ಕೊಂಡೋಗಿ ನೀರು ಕುಡಿಸ್ಬೇಕು. ಅಲ್ಲೇನು ಮಾಡ್ತಿದ್ವು, ಈ ಹುಲಿ, ಚಿರತೆ ಅಂಥವು ದನಗಳು ಬರ್ತವಂತ ಕಾದ್ಕೊಂಡಿರೋವಲ್ಲಿ
ದೊಡ್ಡ ಪೊದೆಗಳು ಪೊಳೆಗಳು. ಅವು ಎಷ್ಟು ಪೊದೆ ಅಂತಂದರೆ ಭಾಳ ತಿಕ್ಕ ಪೊದೆಗಳು. ನಾವೇನು ಮಾಡೋರು, ಕಲ್ಲು ತಗೊಂಡು ಹೊಡಿಬೇಕು ಅವು ಪೊದೆಗಳಿಗೆ, ಬಿರ್ರ್ ಅಂತ ಹೊಡಿಬೇಕು. ಅವಾಗ ಅದೇ ಜಾಗ ಖಾಲಿ ಮಾಡವು, ಓಡೋಗ್ಬಿಡವು ಪ್ರಾಣಿಗಳು. ಇವು ನಾವೇ ಮಾಡ್ತಿದ್ವಿ, ದನಗಳನ್ನ ನಿಧಾನಕ್ಕೆ ಒಳ್ಳೆ ಕೆಳಗೆ ಇಳಿಸಿ ನೀರು ಕುಡಿದ ಮೇಲೆ ದನಗಳ ಮೇಲಕ್ಕೆ ಬಂದು ಮೆಲುಕು ಹಾಕ್ಕೊಂತ ದನ ಮಲ್ಕೊಂಬಿಡವು. ತಕ್ಷಣ ಮಲ್ಕೊಂಡೇ ಬಿಡವು. ಆವಾಗ ನಾವು ಒಬ್ಬೊಬ್ಬರೇ ನೀರು ಬಿಟ್ಟು ಬುತ್ತಿ ಉಂಡು ನಾವು ಎಲ್ಲ ಮಾಡ್ತಿದ್ವಿ. ಸ್ವಲ್ಪ ಹೊತ್ತು ಆದಮೇಲೆ ಎದ್ದಳ್ರ ಹೋಗ್ಬೇಕು, ವಾಪಸ್ ಹೋಗೋಣ ಅಂತ ಇದೆಲ್ಲ ಎದ್ದಳ್ರ ಅಂದ್ಬಿಟ್ಟು ದನಗಳೇ ಎದ್ಬಿಡವಲ್ಲ. ದನಗಳು ಎದ್ಬಿಟ್ಟು ಗಂಜಿ ಎದ್ಬಿಟ್ಟು ಸಗಣಿ ಹಾಕಿ ಹೊರಟ್ಬಿಡವು. ಅದು ಗುಂಟೆ ಹೊರಡವು. ನಾವು ಒಂದು 15 ಜನ ಹುಡುಗರು, ಅಲ್ಲೊಬ್ಬರು ಒಂದು 10 ದನಗಳು ಒಬ್ಬ ಹುಡುಗ, 20 ದನಗಳು ಒಬ್ಬ ಹುಡುಗಿ. ಹಿಂಗೆ ದನಗಳ ಮಧ್ಯೆ ಹೊಡ್ಕೊಂಡು ಯಾವನೋ ಪಿಳ್ಳುಂಗ ವಿಭೂದನ್ ಯಾರೋ, ಹಾಡು ಹೇಳೋನು ಯಾರೋ ಸಾಲ ಹೋಗ್ತಾಯಿದ್ವಿ. ಇನ್ನೇನು ಪಡುವಲ ಗುಡ್ಡ ಹತ್ತಿಸ್ಬೇಕು, ಅಲ್ಲಿ ಬಂತು. ಅಲ್ಲೊಂದು ಕೊಳ್ಳ ಇತ್ತು. ಆ ಕೊಳ್ಳ ಹತ್ತಿ ಹೋಗ್ಬೇಕಲ್ಲ, ಅಲ್ಲಿ ಹುಲಿ ಕಾದ್ಕೊಂಡಿತ್ತು ನಾವು ಬರೋದನ್ನ. ಅದೇ ಮಾಡ್ತು, ಛಂಗ್ ಅಂತ ಅದು ಹಾರಿಬಿಟ್ಟು ಒಂದು ಎತ್ತು ಹಿಡ್ಕೊಂಡು ಕುತ್ತಿಗೆ ಹಿಡ್ಕೊಂಬಿಟ್ರೆ ಗೋಮಾಳ ಹಿಡ್ಕೊಂಬಿಟ್ರೆ ಎತ್ತು ಗೊರ್ರ ಅಂತಿರುತ್ತೆ. ಅದು ಬಿಡೋದಿಲ್ಲ ಅದು ಹುಲಿ. ಅದು ಎತ್ತು ನಮ್ಮದೇ ಆಗಿತ್ತು. ಅದು ನಮ್ಮದೇ ಒಳ್ಳೆ ಹೋರಿ, ಗೋವಿಂದ ಅಂತ ಹೆಸರಿಟ್ಟಿದ್ವಿ ಅದಕ್ಕೆ. ಹಿಡ್ಕೊಂಡಂಥದ್ದೇ ಎತ್ತು ಕೊಸರು ಬಿಡದಂಗೆ ಇರುತ್ತೆ. ಬೇರೆ ಎತ್ತುಗಳೆಲ್ಲ ಬಂದು ಅದು ಗುದ್ದಿಬಿಟ್ಟು ಅದಕ್ಕೆ ಹುಲಿಗೆ ಗುದ್ದಿದ ಮೇಲೆ ಅದು ಗಾಯ ಆಗ್ಬಿಡ್ತು ಮೈಯೆಲ್ಲ. ಅದು ಗಾಯಾಗಿ ರಕ್ತ ಸೋರ್ತಿತ್ತು. ನಾವೆಲ್ಲ ಕೂಗ್ಕೊಳ್ತಿದ್ವಿ, ನಮಗೆ ಧ್ವನಿ ಇಲ್ಲ, ಸುಮ್ಮನೆ ಕೂಗ್ಕೊಳ್ತಿದ್ದೀವಿ ಅಷ್ಟೇ. ನಿಕ್ಕರ್ನಾಗೆಲ್ಲ ಹುಚ್ಚೆ ಬೇಕೊಂಡು ಎಲ್ಲ ಜನ ಬಂದಾದಮೇಲೆ ಅದು ಹುಲಿ ಬಿಟ್ಟು ಹೋದ್ಮೇಲೆ ಒಂದು ದಿನ್ನೆ ಮೇಲೆ ಕುತ್ಕೊಳ್ತು, ಅರ್ಧ ರಕ್ತ ಕುಡಿದು. ಈ ನಮ್ಮದು ಓರಿ ಇತ್ತಲ್ಲ, ಅದು ನಡಿಲಾರ್ದಂಗೆ ಆಗ್ಬಿಡ್ತು. ಸ್ವಲ್ಪ ದೂರ ನಡೆಯೋದು, ದಪ್ಪಂತ ಬೀಳೋದು, ಸ್ವಲ್ಪ ದೂರ ನಡೆಯೋದು, ದಪ್ಪಂತ. ನಾವು ಅದನ್ನ ಎಬ್ಬರಿಸ್ಬಿಟ್ಟು ನಿಧಾನಕ್ಕೆ ನಡೆಸ್ಕೊಂಡು ಏನು ಅರಿಸ್ಕೊಳ್ತಿದ್ದೀವಿ. ಏನು ಮಾಡಿದ್ರು ಕೂಡ ಹುಲಿ ಅಲ್ಲೇ ಕೂತಿತ್ತು, ಜಾಗ ಬಿಡೋಂಗಿಲ್ಲ. ಗುರ್ರ ಅಂತಂದ್ಬಿಟ್ಟು ಅಲ್ಲೇ ಇತ್ತು. ಸರಿ, ನಾವು ನಡೆಸ್ಕೊಂಡು ಎಮ್ಮೆ ಕಡಿಮೆ ಅಂತ ಬರುತ್ತಲ್ಲಿ, ಅಲ್ಲಿವರೆಗೆ ನಡೆಸ್ಕೊಂಬಂದ್ವಿ. ನಾವು ಗುಡ್ಡ ಹತ್ತಿದ್ವಲ್ಲ, ಅಲ್ಲಿವರೆಗೆ ನಡೆಸ್ಕೊಂಬಂದ್ವಿ. ಮುಂದೆ ಎತ್ತಿ ನಡೆದಂಗೆ ಆಯಿತು. ಸರಿ, ದನಗಳನ್ನೆಲ್ಲ ನೀವು ಹೋಗ್ರಪ್ಪ, ನೀವು ಕರ್ಕೊಂಡು ಹೋಗ್ಬಿಟ್ರಿ ಅಂದ್ಬಿಟ್ಟು ಒಂದು 4 ಜನ ಉಳ್ಕೊಂಡ್ವಿ. ಹೆಂಗೆ ಕರಿಯಣ್ಣ ಜೊತೆಗೆ 3 ಜನ ಅಲ್ಲೇ ಉಳ್ಕೊಂಡು ಎತ್ತಿನಿಗೆ ರಕ್ಷಣೆ ಮಾಡ್ಕೊಂಡು ದೂರದ ಅಷ್ಟೊತ್ತಿಗೆ ಕತ್ತಾಗ್ಬಿಡ್ತು. ಸಾಯಂಕಾಲ ಆಯಿತು. ಒಂದು 4 ಕಡೆ ಬೆಂಕಿ ಹಾಕ್ಕೊಂಡು ಮಧ್ಯೆ ಇದ್ವಿ. ಈ ಕಪ್ಪಲಾಟ ಅಂತಕ್ಕಂಥವು ಬರೋವು. ಒಂದು ಕೂ ಅಂತ ಕೂಗ, ಅವ್ರ ಕಣ್ಣುಗಳು ಪಳ ಕಣ್ಣುಗಳು ಕಾಣವು ರಾತ್ರಿ ಹೊತ್ತಿನಾಗ. ಸರಿ, ನಮ್ಮ 3 ಜನ ಎಲ್ಲ ಊರಿಗೆ ಸುದ್ದಿ ಮುಟ್ಟಿಸಿದ ಮೇಲೆ ಸುಮಾರು ರಾತ್ರಿ 8-9 ಗಂಟೆ ಹೊತ್ತಿಗೆ ಆ ಕಡೆ ಒಂದು ಕಣಿವೆ ಉದಿ ಅಂತಿದೆ, ಅಲ್ಲಿ ಒಳಗಡೆ ಅದೇ ಪ್ರವೇಶ ಮಾಡೋಕ್ಕೆ ಜಾಗ, ಇನ್ನೆಲ್ಲೆಲ್ಲೇ ಗುಡ್ಡ ಹತ್ತೋಕ್ಕೆ ಜಾಗ ಇಲ್ಲ. ಅಲ್ಲಿಂದ ನಾವು 3 ಜನ ಗಾಡಿ ಹುಡ್ಕೊಂಡು ಬಂದರು. ಸುಮಾರು 9 ಗಂಟೆ ಸುಮಾರು ನಮ್ಮ ತಂದೆ ಬಂದರೆ ಎತ್ತಿ ಮೇಲೆ ಬಿದ್ದುಬಿಟ್ಟು ಭಾಳ ಗೋಳಾಡಿರು. ಸರಿ, ಏನು ಮಾಡೋದು, ಗಾಡಿ ಮೂಕಾರಿಸಿ ಗಾಡಿಗೆ ಎತ್ತು ಹಾಕ್ಕೊಂಡು ರಾತ್ರಿ 12 ಗಂಟೆ ಸುಮಾರಿಗೆ ಊರಿಗೆ ಬಂದ್ವಿ. ಊರಿಗೆ ಬಂದಾದಮೇಲೆ ಅದು ಒಂದು ದಿವಸ ಇತ್ತಷ್ಟೇ, ಅದು ಎತ್ತು ಸತ್ತೋಗ್ಬಿಡ್ತು. ಅದಕ್ಕೆಲ್ಲ ಗುಡದ ಕಾಯನ್ನು ಕಾಯಿಸಿ ಅದೆಲ್ಲ ಕೊಟ್ಟರು ಕೂಡ ಅದು ಎತ್ತಿ ಉಳಿಲಿಲ್ಲ. ಸೊ ಈ ಮಧ್ಯೆ ನಾನೇ ಮಾಡಿದೆ, PUCಗೆ ಬಂದು ಚಿತ್ರದುರ್ಗಕ್ಕೆ ಅಡ್ಮಿಟ್ ಆಗಬೇಕು ಅಂತ ಬಂದೆ. ಚನ್ಕೇಶವಪ್ಪ ಅಂತ ಒಬ್ಬರು ಕ್ಲರ್ಕ್ ಇದ್ದರು. ಅವರು ಬರೋಮರಿ ತಗೊಳ್ಳೋ, ಅಪ್ಲಿಕೇಶನ್ ತಗೊಳ್ಳೋ, ಹಿಂಗೆ ಭರ್ತಿ ಮಾಡು ಅಂತ ಹೇಳಿದ್ರು. ಎಲ್ಲ ಭರ್ತಿ ಮಾಡಿದೆ. ಅಕ್ಷರ ಒಳ ದುಂಡು ಬರೀತಿ ಕಣ ನೀನು ಅಂದರು. ಸರಿ, ಒಂದಿಷ್ಟು ತಾರೀಫ್ ಮಾಡಿರು. ನೋಡು, 1 ವಾರ ಬಿಟ್ಟು ಬಾ, ನಾವು ಸೀಟ್ ಸಿಕ್ಕರೆ ನಾವು ನೋಟಿಸ್ ಬೋರ್ಡ್ಗೆ ಹಾಕಿರ್ತೀವಿ, ಬಂದು ನೀನು ಜಾಯಿನ್ ಆಗುವಂತ ಅಂದರು. 1 ವಾರ ಬಂದು ಊರಿಗೆ ಬಂದೆ. ಊರಿಗೆ ಬಂದಾಗ ಚಿತ್ರದುರ್ಗದಲ್ಲಿ ಪ್ಲೇಗ್ ಇದೆಯಂತೆ, ಕಾಲರ ಇದೆಯಂತೆ, ನೀನು ಊರಿಗೆ ಬರಬೇಡ ನಾನು ಅಡ್ಡಿ ಮಾಡಿದರು. ಹಳ್ಳದ ಹತ್ರ ತಡೆದ್ರು. ಆ ಸದ್ಯಕ್ಕೆ ನಮ್ಮೂರಿಗೆ ಮಳೆ ಬಂದು ಕೂಡಲೇ ನಮ್ಮೂರಿಗೆ ಹಳ್ಳ ಬಂದ್ಬಿಡೋದು. ಹಳ್ಳ ನೀರೆಲ್ಲ ಇಳಿದ ಮೇಲೆ ಆವಾಗ ಊರು ದಾಟಲಿಕ್ಕೆ ಇಲ್ಲ ದೇವ್ರು ಕೇಳಬೇಕು ಅಂದರು. ಹೋಗಿ ದೇವ್ರು ಓಡಿಸಿದ್ಮೇಲೆ ಬರ್ಬೋದು ಅಂತ ಒಂದು ತೀರ್ಥ ಹಾಕಿ ನನ್ನ ಒಳಗೆ ಕರ್ಕೊಂಡ್ರು. ಇದು ಹಳ್ಳಿ ಸಂಪ್ರದಾಯಗಳು ಹೆಂಗಿದ್ವು ಆ ಕಾಲದಲ್ಲಿ. ಸರಿ, ಆದಮೇಲೆ ಇಲ್ಲಿ ಬಂದು PUC ಜಾಯಿನ್ ಆದೆ. ಇಲ್ಲಿ ಜಾಯಿನ್ ಆದ ಕೂಡಲೇ ಇಲ್ಲಿ ಜಯದೇವ ಹೋಟ್ಲಲ್ಲಿ ಸೀಟ್ ಕೊಟ್ಟರು, ಹಾಫ್ ಫ್ರೀ, ಅರ್ಧ ಫ್ರೀ ಚಾರ್ಜ್ ಕೊಟ್ಟರು. ಇಲ್ಲಿ ಓದ್ತಾಯಿದ್ವಿ. ಇಲ್ಲಿ ಕೂಡ ನಮ್ಮ ಸಂಗೀತ ಇವೆಲ್ಲ ಸ್ಟಾರ್ಟ್ ಆಗಿಬಿಟ್ರು, ನಡ್ಬಿಡು. ಕ್ಲಾಸ್ನಲ್ಲಿ ಇಲ್ಲೊಬ್ಬ ದಾಸಪ್ಪ